ಮಹಾರಾಜನ್ ದಿನ 15 ಕಳೆದರೂ ಕೌರವೇಶನ ಕಣ್ಣಿಗೆ ಬೆಳಗಲಿಲ್ಲ ಜಯಲಕ್ಷ್ಮಿ ಕಿರಣ. ನಮ್ಮಿ ಸ್ವರ್ಣ ಸ್ವಪ್ನ ಎಲ್ಲಿ ಬಂದೆಯಾಗಿರುವುದು ಮೌನವೇಕೆ ಅಂಗರಾಜನೇ? ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಮೌನಕ್ಕೆ ಅರ್ಥ ಇರುವುದೇನು ಅಂಗರಾಜನೇ? ಸಾಮ್ರಾಟ ಏನೆಂದು ನಾಲಿಗೆಯಲ್ಲಿ ನುಡಿಸಲಿ, ಸಾಮ್ರಾಟ ಏನೆಂದು ನಾಲಿಗೆಯಲ್ಲಿ ನುಡಿಸಲಿ. ಶಿಖಂಡಿಯ ನೆವದಲ್ಲಿ ಬಿಲ್ಲು ಬಾಣಗಳನ್ನು ಬಿಟ್ಟುಕೊಟ್ಟು ಬಲಿಯಾದರು. ಭೀಷ್ಮ ಅರ್ಜುನನ ಹಂಬುಲಿಗೆ ತನ್ನ ಮಗನದ ಮರಣದ ವಾರ್ತೆಯನ್ನು ಕಳೆ ಬರುವ ಕಳೆದೊಗೆದು ಕೈಲಾಸಗಳಾದರೂ ದ್ರೋಣರು. ಇಂತಿವರ ರೀತಿ ನೀತಿಗಳನ್ನು ನೋಡುತ್ತಿರುವೊಮ್ಮೆ ರೋಷದುದ್ರೇಕದಲ್ಲಿ ರಕ್ತದ ಬೆಂದು ಬೆಂಡಾಗುವುದು. ಮತ್ತೊಮ್ಮೆ ಕಣ್ಣಲ್ಲಿ ಕಂಬನಿ ತುಂಬಿ ಬುದ್ಧಿ ಬೆದರವಾಗುವುದು. ಮಾಡುವುದೇನಂಗರಾಜನೇ? ಸಾಮ್ರಾಟ ಪಿತಮ ಮಹಾಭೀಷ್ಮರು, ಗರಡಿ ಆಚಾರ್ಯರು, ದ್ರೋಣರು ಎದೆ ತಟ್ಟು ಮನ ಮುಟ್ಟಿ ಯುದ್ಧವನ್ನ ಮಾಡಿದ್ದರೆ ಏನೆಂದು ನಾಲಿಗೆಯಲ್ಲಿ ನುಡಿಸಲಿ. ಕೌರವೇಶ, ಭೀಷ್ಮ, ದ್ರೋಣರು ದೇಹಗಳು ನಿಮಗೆ ಬಿಟ್ಟುಕೊಟ್ಟು ಪಾಂಡವರ ಮಮ ತುಂಬಿ ಮಮತೆ ಇಟ್ಟು ಧರ್ಮದ ವರಿಗೆ ತೊಟ್ಟು ತೂರಿದರು. ನನ್ನ ಕೈ ಕಟ್ಟ ಕಡೆಗೆ ನಿಂದೆಯನೆ ನುಡಿದರವು ಕರ್ಣ. ತಾರ್ಕಿಕರ ತಾಳದಲ್ಲಿ ತುಂಬಿದುದು ಕೀರ್ತಿಯ ಹಂಬಲ ನಿನ್ನಂಗಾಂಗದಲ್ಲಿ. ಅಂಗರಾಜನೇ, ಮೊದಲು ನಿನ್ನ ಆತ್ಮ ಪ್ರೌಢಿಮೆಗೆ ಗುಡಿ ಕಟ್ಟುವಿ, ಆಮೇಲೆ ರಾಜನಿಷ್ಠೆಯ ಬೇರನ್ನೇ ಕಿತ್ತೊಗೆಯುವಿ. ಹೊತ್ತು ಬಂದಾಗಲೇ ತಿಳಿದುದರ ಸಾರ ಕೌರವ ವೀರ. ಕೀಳು ನಾಲಿಗೆಗಳೆಲ್ಲವನ್ನು ದೂಡಾಚೆಗೆ ದೂರ. ಕೈ ಹಿಡಿದ ಕಾಂತಿ ನಿಜ ಮಂತ್ರಿ, ಮಿಕ್ಕವರಲ್ಲ ತಂತ್ರಗಳ ಜಂತ್ರಿ. ಕೌರವೇಶ, ಹೆಣ್ಣಿಗೆ ಹಿಮ್ಮಡೆ ಹೆಣ್ಣು ಜಯಲಕ್ಷ್ಮಿ ಎಂಬ ಹೆಚ್ಚಿನ ಹೆಣ್ಣು. ಭಾನುಮತಿ, ಯುದ್ಧ ಮಾಡುತ್ತೀಯನು ಮುತ್ತಜ್ಜ ಭೀಷ್ಣ ಬಾಣ ಮಂಚದಲ್ಲಿ, ಬಿದ್ದಿಯನು ಕೊಲ್ಲಾಗಿ ದ್ರೋಣನ ಎಣದ ಬಣವ ಮೇಲೆ. ಕರ್ಣರಾಜನು ಹೊತ್ತು ಬೇರೊಬ್ಬ ಗಂಡಗಳಿಲ್ಲ, ಇನ್ನವನ ಕೌರವ ಸೇನೆ ನಡೆಸಬಲ್ಲ. ಸ್ನೇಹದ ವಜ್ರ ಬಂಧನದಲ್ಲಿ ಗುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ ದುರ್ಯೋಧನನ ಪ್ರೇಮಾಮೃತದ ಹಂತೆಯಲ್ಲಿ ಯಾವಾಗಲೇ ಒಗ್ಗಟ್ಟೆ ಕೌರವೇಶನ ಒಳ ದನಿಯ ಕೂಗಿಗೆ ಚಿಂತಿಸಿದರು ನನ್ನ ಎದುರೇ. ಆ ಪಾಂಡವರ ಪಡಗಡಲಿನ ಗರ್ಜನ ಎಂಬ ಪಡಗಡಲನ ಕಡಜಿಟ್ಟು ಕತ್ತ ಕಡೆಗೆ ಆ ಪಡಗಡಲನ್ನು ಕುಡಿದಿಟ್ಟು ಬಿಡುವನು. ಎನ್ನಯ್ಯ, ಈ ಅಗಸ್ತ್ಯ ಶಕ್ತಿಯ ಧನಸು. ಓ ರಾಧೇಯನೇ, ನಿನ್ನನ್ನು ಯಾರೂ ಅರಿಯದವರಿಲ್ಲ. ಆತ್ಮಸ್ತುತಿ ಏಕೆ ಅಂಗರಾಜನೇ ಈ ಅಶ್ವತ್ಥಾಮನ ಎದುರಿನಲ್ಲಿ? ಓ ದಾತೃ ರಾಷ್ಟ್ರನೇ, ವಿಜಯೋನ್ಮನಾದ ಪ್ರಮತ್ತ ಪಾಂಡವರ ಎದೆಗೊಬ್ಬಿದ ನೆಣ ಸೊಕ್ಕು, ನನ್ನ ಧನಸ್ಸಿಗೆ ಮುಕ್ಕು. ನನ್ನ ತಂದೆಯನ್ನು ಕೊಂದ ಅವಂತೇರ ನೆತ್ತರವನ್ನು ನುಣ್ಣನೆ ನೆಕ್ಕಲು ಚಡಾಳಿಸುತ್ತಿದೆ. ರಾಟಾಗ್ಲಿ ಅಲ್ಮಸೆದಿದೆ, ಬಿಲ್ಲೆತ್ತಿದೆ, ಮುಯ್ಯ ಮುಟ್ಟಿಸುವ ಸೇಡು. ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಈ ಕರ್ಣರಾಜನ ರಕ್ತದಲ್ಲಿ ಪೋಣಿಸಿಕೊಂಡಿದೆ ಆ ಮನುಷ್ಯದಾನಿಯ ವೃತ್ತಿ. ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕೃಪಾಣ. ಇದು ಅಲ್ಲದೆ ಗುರು ಶಾಪಿತನು ಈ ಕರ್ಣರಾಜನು. ಈ ಗುರು
ಗುಟ್ಟನ್ನು ಲೋಕ ಸಾಕ್ಷಿಯಾದ ಸೂರ್ಯ ಕಾಣದ್ದನ್ನು ಆ ಸಾವಿತ್ರಿಯ ಸಮಾನ ಘನತೆಯ ಕಣ್ಣು ಕಂಡಿಹುದು. ಭಾನುಮತಿ, ಸತ್ಯಧರ್ಮಕ್ಕಾಗಿ ಶಾಸ್ತ್ರಗಳನ್ನು ತೋರದೆ ಗರೆಯೊಳಗಿರುತ್ತರು. ವೇದೋಪನಿಷತ್ತುಗಳ ವಾಣಿಗಳ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟುಕಟ್ಟಳೆಗಳೆಂಬ ಕಬ್ಬಿಣ ಸರಪಳಿಗಳ ಯಮ ಸಂಗರದಲ್ಲಿ ಹೆಣ್ತನವು ಕಿರಿದಾಗಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಬಲವಾಯಿತು ಸ್ವಾರ್ಥದೊತ್ತಾಯದಲ್ಲಿ. ಗಂಡನ ಬಾಯಿಂದ ಪ್ರತಿ ಮಾತನ್ನು ಅನುಸರಿಸಿ ಆಚರಿಸಿ ಧರ್ಮದ ಗುಟ್ಟನ್ನು ತಿಳಿಸಿಕೊಟ್ಟಳು ಆ ಸಾವಿತ್ರಿ ಯಮನ ಅಂತರ ಸೋಲಿನಲ್ಲಿ. ಆದರೆ ನೀನು ಅದನ್ನು ಮರೆತು ಬಿಟ್ಟಿ. ಹೆಂಡತಿಯೇ ಗಂಡನಿಗೆ ಜ್ಞಾನಮಾಲೆ ಎಂದು ಸಾರುತ್ತಿದೆ ಕವಿಯ ವಾಣಿ, ಮತ್ತದನ್ನೇ ಪುಷ್ಟೀಕರಿಸುತ್ತಲಿದೆ ಶುಕವಾಣಿ. ಒಳಗೆ ಧರ್ಮ ಬೆಂಡಾಗುತ್ತಲಿದೆ, ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆಯ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿಕೊಂಡಿದೆ ಬಾಚಿ. ಅಸ್ತಿನಾವತಿ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರ ಮಾಂಸನಾಥ. ಕುರು ರಾಜ್ಯದೊಳಗಿನ ಮಕ್ಕಳ ಚೀತ್ಕಾರ ಆಹಾಕಾರ. ಇಂತಹ ಸಂಕ್ರಾಂತಿ ಸಮಯದಲ್ಲಾದರೂ ಸತಿಯ ಸದುಪದೇಶಕ್ಕೆ ಕಿವಿಗೊಡಿ. ಕಾಲ ಕಳೆಯುವುದೇಕೆ ಕೌರವೇಶ ಬಲು ಜೋಕೆ. ಇಂಥ ಚಿಚ್ಚಲ್ಯಕ್ಕೆ ಚಾಪಲ್ಯಕ್ಕೆ ಚಡಾಯಿಸಿದರೆ ಮಾಯಿಗಮ್ಮಿಡಿ ಮಾಯೆ ಬೃಹಸ್ಪತಿ ಬುದ್ಧಿಗೂ ಭ್ರಮೆ. ಓ ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದ್ರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ ರಣಕೋಳಿಯ ಕೆದರ್ ಮುಡಿಬಿಡಿದು ಬರೆದು ಬದಲಾಯಿಸುವನು ಭಾರತದ ಪುಟಗಳನ್ನು ಈ ದ್ರೋಣಪುತ್ರನು. ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮನು ಕುರು ಜೀವನ ರಂಗದಲ್ಲಿ. ಕಾಲ ಕಳೆಯುವುದೇಕೆ ರಾಜ ದುರ್ಯೋಧನ ಯಮನ ಕೋಣುವ ಕುಟ್ಟಿ ಕೊಲ್ಲುವಂತಹ ನಿನ್ನ ಕುಲದವನಾಗಿರದಿದ್ದರೂ ಕೇವಲ ನಿನ್ನ ಕುಲ ನೀತಿಗಳನ್ನೇ ತನ್ನೆದೆಯಲ್ಲಿ ತುಂಬಿಕೊಂಡಿರುವಂತಹ ಈ ಕಟ್ಟಾಳು ಕರ್ಣನಿಗೆ ಕಟ್ಟು ಸೇನಾಧಿಪತಿ ಪಟ್ಟ. ಶಕುನಿ ಮಾವನವರೇ, ಕುಲಾಭಿಮಾನದ ಕಿಡಿಯನ್ನೇ ಜವಗಿಯುತ್ತಿರುವಿರಿ. ಸತ್ಯಾನ್ವೇಷಣೆ ಗುಣಶೋಧನೆಗಳಿರದ ಕುರುಡು ಕುಲಾಭಿಮಾನ ಕ್ಷಯರೋಗಿಯ ಆಯುರ್ಮಾನ. ಓ ಕುಟಿಲ ನೀತಿ ರಾಜ ಪಂಡಿತನೇ, ನಿಮ್ಮಂಥ ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆದು ಡೊಳ್ಳಾಗಿ ಕಟ್ಟ ಕರೆಯಲ್ಲಿ ಬಿರಿದೊಡೆದು ಸುರಿದು ಬೀಳುವ ದ್ವೇಷಾಗ್ನಿಯ ಕಿಡಿಗಳು. ಆ ಕಿಡಿಗಳೇ ರುದ್ರ ಜ್ವಾಲೆಗಳಾಗಿ ಹೊತ್ತುವವು ನಾಡಿನ ತುಂಬೆಲ್ಲ. ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರು. ಏನಾದರೂ ಏನಂತೆ, ನನ್ನ ಕುಲ ದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಜನಿಗಲ್ಲದೆ ನಿನ್ನ ಗೆಳೆಯ ರಾಜನಿಗೆ ನಿನ್ನ ಕುಲ ದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪನ್ನ ಭಾರ್ಗವರಾಮ. ಆದರೆ ರಾಜ ಕುಲ ಕುಲ ಎಂದು ತಮ್ಮೊಳಗೆ ಬಡಿದಾಡುತ್ತಾ ಈ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕೆ ತೆರೆದಿಟ್ಟು ಬಿಡುವರು ಭಾರತದ ಬಾಗಿಲವನ್ನು. ಇಂದು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲರ ಕೊರಳಲ್ಲಿಯೂ ದಾರ. ದಾರದ ಬಗೆ ಬೇರೆಯಾದರೂ ಹತ್ತಿ ಎಂಬುದೊಂದೇ ವಸ್ತು. ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರನ್ನು ಸ್ನೇಹದ ವಜ್ರಮುಷ್ಟಿಯೊಳಗಿಂದ. ಆದ್ದರಿಂದ ಈ ಅಶ್ವತ್ಥಾಮನು ಇನ್ನು ಮೇಲೆ ಯಾವ ಬಗೆಯ ದಾರವನ್ನು ಮನುಷ್ಯತ್ವವೆಂಬುದೊಂದೇ ದಾರ. ಈ ಪ್ರಾಣಿ ಮಾನುಷ ಕುಲದವನೆಂಬುದನ್ನು ಎತ್ತಿ ತೋರಿಸಲಿಕ್ಕೆ ಅಂತಹ ಅಭಂಗವಾದ ದಾರವನ್ನು ಧರಿಸುವವರಿಗೂ ಈ ಭಾರತೀಯ ನರಪೇತುಗಳು ನಾಡ ತಾಯಿಯ ಆ ಮಾನ ರಕ್ಷಣೆಯಲ್ಲಿ. ರಾಜನ್ ಇದೇ ತತ್ವದ ತಾವರಿಗೆಯ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುವನು ಬರಲಿರುವನು ನವಯುಗದ ಕಾರಣ ಪುರುಷನು.
ಬರೆ ಮೆದುಳು ಮಲ್ಲನ ಕವನ ವಂಕಿಯ ಸ್ವರ ಹುಲಿಗಳು ಕದನ ಕಾಳು ಕರಾಳು ಕವಿ ಕವಿತೆಗೆ ಕವಿಯೇ ಕಲ್ಕಿ ತಾನಾಗಿಯೇ ಕಟ್ಟುವನು ನವ ಭಾರತವನ್ನು. ಓ ರಾಧೇಯನೇ, ಬರೀ ಮೆದುಳ ಮಲ್ಲನು ತನ್ನ ಬುದ್ಧಿ ಪ್ರಭಾವಳಿಯಲ್ಲಿ ಏಕಾಗ್ರತೆಯ ಏಕಾಂತದಲ್ಲಿ ಬರೆದಿಟ್ಟ ಧನುರ್ವೇದದ ದೀಪ್ತಿಗೆ ಅಣು ಅಣುವಿನ ಹದಳು ತೆಕ್ಕಿಗೆ ಈ ಭೂಲೋಕವೇ ಮರುಹಕ್ಕಿದೆ. ಅಂದ ಮೇಲೆ ನಿನ್ನ ಪಾಡೇನು? ಗುರುಪುತ್ರನ ಕದನ ಕಲೆಯ ಕೊಕ್ಕು ನಿಮ್ಮ ಹಾಗೆಗಳ ಹೊಟ್ಟೆಯಳು ಹೊಕ್ಕು ಕಿತ್ತು ತಲವರ ಕರುಣಗಳ ಕಟ್ಟುವವೋ ಕರುಣ ಮಾಲೆಯನ್ನು. ಆದ್ದರಿಂದ ಕಟ್ಟು ಸೇನಾಧಿಪತಿಯ ಪಟ್ಟ ಗುರುಪುತ್ರನಿಗೆ ಕಟ್ಟ ಕಡೆಗೆ ಮಂಗಳವಾಗುವುದು ಸಮಸ್ತ ಭಾರತಕ್ಕೆ. ಎಲೆ ಭಾನುಮತಿ, ನೀನು ಹಸ್ತಿನಾಪುರದ ಸಾಂಬ್ರಿಯಾಣಿ ಆದರೇನಕ್ಕೆ ದುರ್ಯೋಧನನ ಚರಣದಾಸಿ? ಬರೀ ಚರಣ ದಾಸಿಯಲ್ಲ, ಸತಿಯು ಪತಿಯ ಮಸ್ತಕಕ್ಕೆ ಉಪದೇಶಿ. ನಾನಂತ ಕುರುಭೂಮಿ ರಾಣಿ. ಎಲೆ ಕುರುಭೂಮಿಯ ರಾಣಿ, ಎಲೆ ಪಾರ್ವತಿ, ಬಾ ಎಂದು ಕರೆದಾಸಿ. ಜಯ ಸಾಮ್ರಾಟನೇ, ನಾನೇ ಇಲ್ಲಿಂದ ಹೊರ ಹೋಗುತ್ತೇನೆ. ಓ ಹಸ್ತಿನಾವತಿ, ಗುರುಕುಲಕ್ಕೆ ಈ ಶಕುನಿ ಎಸಗಿದ ಅನ್ಯಾಯಕ್ಕೆ ನೀನೇ ಸತ್ಯ ಸಾಕ್ಷಿ. ನಾನಂತೂ ಗುರುಕುಲದ ಪಕ್ಷಪಾತಿ, ಸತ್ಯ ಪಕ್ಷಪಾತಿ, ಸತ್ಯ ಪಕ್ಷಪಾತಿ. ಯಾರಲ್ಲಿ ಸೇನಾಪತಿಯ ವಸ್ತು ಅಲಂಕಾರಗಳನ್ನು ತೆಗೆದುಕೊಂಡು ಬನ್ನಿ. ಇಂದಿನ ಸೇನಾಧಿಪತಿ ಪಟ್ಟ ಕರ್ಣ ಮಹಾರಾಜನಿಗೆ ಜಯವಾಗಲಿ. ಇಂದಿನ ಪಟ್ಟ ಕರ್ಣ ಮಹಾರಾಜನಿಗೆ ಕರ್ಣ ಮಹಾರಾಜರಿಗೆ ಜಯವಾಗಲಿ. ಕರ್ಣ ಮಹಾರಾಜರಿಗೆ ಜಯವಾಗಲಿ.